ಕನ್ನಡದ ಯುವ ಕಥೆಗಾರರಲ್ಲಿ ಬೊಳುವರ್ ಮಹಮ್ಮದ್ ಕುಂಜಿಯವರ ಹೆಸರು ಅತ್ಯಂತ ಪ್ರಮುಖವಾಗಿ ಕಾಣಿಸಿಬರ್ತದೆ. ಮುಸ್ಲಿಂ ಬರಹಗಾರ ಎನ್ನುವಂಥ ತಲೆಬರಹವನ್ನು ಹೊತ್ತುಕೊಂಡು ತನ್ನನ್ನು ತಾನು ಪ್ರಕಟಿಸಿಕೊಂಡಂಥ ಬೊಳುವಾರರು ಕ್ರಮೇಣ ಆ ತಲೆಬರಹವನ್ನು ಮೀರಿ ಮುಂದಕ್ಕೆ ಸಾಗಿದವರು. ಸಾರಾ ಅಬೂಬಕರ್, ಫಕೀರ್ ಕಟ್ಪಾಡಿ, ಅಬ್ದುಲ್ ರಶೀದ್ ಮೊದಲಾದವರ ಸಾಲಿನಲ್ಲಿ ಬೊಳುವಾರರು ಅತ್ಯಂತ ಪ್ರಮುಖರಾಗಿ ನಮಗೆ ಕಾಣಿಸಿಕೊಳ್ತಾರೆ ಮತ್ತು ಬೊಳುವಾರರು ಅವರಿಗಿಂತ ಮೊದಲಿಗರಾಗಿ ಕಾಣಿಸಿಕೊಳ್ತಾರೆ. ನವ್ಯಕಾಲದ ಸರಳತೆಯನ್ನು, ನವ್ಯಕಾಲದ ಪ್ರಖರ ಸ್ಥಿತಿಯಲ್ಲಿ ಕಾಣಿಸಿಕೊಂಡಂತಹ ಬೊಳುವಾರರು ಅದರ ಕ್ಲಿಷ್ಟ ಭಾಷೆಯನ್ನು ಬಿಟ್ಟು ಅತ್ಯಂತ ಸರಳ ರೂಪದ ಭಾಷೆಯನ್ನು ತನ್ನ ಕಥೆಗಳಿಗೆ ಅವರು ಬಳಸಿಕೊಂಡರು. ತಮ್ಮ ಕಥೆಗಳಲ್ಲಿ ಮುಖ್ಯವಾಗಿ ಮುಸ್ಲಿಂ ಸಮುದಾಯವನ್ನೇ ಅವರು ಎತ್ತಿಕೊಂಡ್ರು. ಯಾಕಂದರೆ ಕನ್ನಡದಲ್ಲಿ ಎಷ್ಟೋ ಕಥೆಗಳು ಬರುತ್ತೆ, ಮುಖ್ಯವಾಗಿ ಹಿಂದೂ ಕಲ್ಚರ್ ಬಗ್ಗೆನೇ ಇದೆ. ಮುಸ್ಲಿಂ ಬಗ್ಗೆ ಬರೆದವರು ಬಹಳ ಕಮ್ಮಿ. ಮತ್ತು ಕನ್ನಡ ಕಥೆ ಕಾದಂಬರಿಗಳಲ್ಲಿ ಅದು ತಾವೆಲ್ಲ ಗಮನಿಸಿದ ಹಾಗೆಯೇ 1375ಕ್ಕಿಂತ ಹಿಂದೆ ಬಂದಂಥ ಎಲ್ಲ ಕಥೆಗಳಲ್ಲಿ ಯಾವನೊಬ್ಬ ಜಡ್ಕ ಸಾಬಿ ಬರ್ಬೋದು ಅಥವಾ ಯಾವುದೊಬ್ಬ ಆಸ್ಪತ್ರೆಯಲ್ಲಿ ಒಬ್ಬ ನೌಕರ ಬರ್ಬೋದು, ಒಂದು ಕ್ಷಣದ ಪಾತ್ರವಾಗಿ ಕಥೆ ಕಾದಂಬರಿಗಳಲ್ಲಿ ಬಂದು ಹೋಗ್ತಾನೆ. ಆ ಕಾಲದಲ್ಲಿ ಆದಂತಹ ಬಂಡಾಯ ಸಾಹಿತ್ಯ ಚಳವಳಿ ಮತ್ತು ನಮ್ಮ ಸಮುದಾಯ ಸಂಘಟನೆ, ಅದು ಸಮುದಾಯದ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಅಂತಹ ಸಂಘಟನೆಗಳ ಸಂಪರ್ಕ ನನಗೆ ದೊಡ್ಡ ಸಹಾಯ ಮಾಡಿತು. ಮುಖ್ಯವಾಗಿ ಬಂಡಾಯದ ಕಾರ್ಯಕರ್ತ ಆಗಿರುವಾಗ, ಅದರ ಸಂಚಾಲಕ ಆಗಿರುವಾಗ, ಅದೇ ಥರ ಸಮುದಾಯದ ಅಧ್ಯಕ್ಷ ಆಗಿದ್ದಾಗ ನನಗೆ ಹೆಚ್ಚು ಈ ಜನರ ಒಡನಾಟ ಸಿಕ್ಕಿದ್ರಿಂದಾಗಿ ನನ್ನ ಕಥೆಗಳಿಗೆ ಒಂದು ಥರದ ನಿಲುವು ಬದ್ಧತೆ ಬಂತು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಆದರೆ ಕ್ರಮೇಣ ಏನಾಗ್ತಾ ಹೋಯಿತು ಅಂತ ಹೇಳಿದರೆ, ನಾನು ಆರಂಭದಲ್ಲಿ ಮಾಡಿದಂಥ ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಮುಸ್ಲಿಂ ಬಗ್ಗೆ ಒಂಥರ ಅವರನ್ನು ಕಮೆಂಟು ಮಾಡುವುದೇ ನನ್ನ ಉದ್ದೇಶ ಎಂಬಂತಹ ಕಥೆಗಳು ಆರಂಭದಲ್ಲಿ ನನ್ನ ಕೈಯಿಂದ ಬಂತು. ಆದರೆ ಅದನ್ನು ನನ್ನ ಮುಸ್ಲಿಮೇತರ ಗೆಳೆಯರೆಲ್ಲ ಬಹಳ ಇಷ್ಟಪಟ್ಟರು. ನನಗೆ ಆಗ ಕೆಲವು ನನ್ನ ಹಿಂದೂ ಗೆಳೆಯರು ನನಗೆ, ನೀನು ಕರ್ನಾಟಕದ ಹಮೀದ್ ದಲ್ವಾಯಿ, ನೀನು ಮುಸ್ಲಿಮರು ಭಾಳ ಚೆನ್ನಾಗಿ ತೊಳಿತಾ ಇದೆಯಾ, ಈ ಥರ ಮಾಡೋ ಮೂಲಕ ನನಗೆ ಕ್ರಮೇಣ 1-2 ವರ್ಷ ಅನಿಸ್ತು ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ನನ್ನ ಉದ್ದೇಶ ಇದ್ದದ್ದು ಮುಸ್ಲಿಮರನ್ನು ಹಿಂದೂಗಳಿಗೆ ಪರಿಚಯ ಮಾಡಿಸುವಂಥದ್ದು. ಆದರೆ ಅದರಲ್ಲಿ ಮುಸ್ಲಿಮರ ಕಂದಾಚಾರಗಳನ್ನು, ಕೆಲವು ತಪ್ಪುಗಳನ್ನು ನಾನು ಕಥೆಗಳ ಪಾತ್ರಗಳ ಮೂಲಕ ಹೇಳಿಸ್ತಾ ಹೋದ ಹಾಗೆಯೇ ಮುಸ್ಲಿಮೇತರ ಗೆಳೆಯರು ಅದನ್ನು ಬೇರೆ ಕಾರಣದಿಂದ ಇಷ್ಟಪಟ್ಟದ್ದು ನನಗಿಷ್ಟ ಆಗಿಲ್ಲ. ಆ ಬಳಿಕ ನನಗನಿಸ್ತು ಈ ಥರ ಮಾಡೋದು ತಪ್ಪಾಗತ್ತೆ, ನಾನು ಅವರಿಗೆ ಯಾವುದಕ್ಕೆ ಮುಸ್ಲಿಮ್ಸ್ಗೆ ನಾನು ಸಹಾಯ ಮಾಡಲಿಕ್ಕೆ ಹೋದ್ನಾ ಅದು ಅವರಿಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ನಾನು ನನ್ನ ಕಥೆಗಳ ಟೋನನ್ನು ಸ್ವಲ್ಪ ಬದಲಾಯಿಸಿದೆ. ಸುಮಾರು 1980ರ ಬಳಿಕ ನನ್ನ ಕಥೆಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ 2 ಪಾತ್ರಗಳು ಬರುತ್ತೆ. ಮತ್ತು ಹಿಂದೂಗಳಲ್ಲೂ ಕೆಟ್ಟವರಿದ್ದಾರೆ, ಮುಸ್ಲಿಮರಲ್ಲೂ ಕೆಟ್ಟವರಿದ್ದಾರೆ, ಹಿಂದೂಗಳಲ್ಲೂ ಒಳ್ಳೆಯವರಿದ್ದಾರೆ, ಮುಸ್ಲಿಮರಲ್ಲೂ ಒಳ್ಳೆಯವರಿದ್ದಾರೆ. ಆದರೆ ನನ್ನ ಯಾವುದೇ ಕಥೆ, ಯಾವುದೇ ಪಾತ್ರಗಳು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಾತ್ರಗಳು ಆಗದ ಹಾಗೆ ನಾನು ಪ್ರಯತ್ನ ಮಾಡ್ತಾ ಬಂದೆ. ಇದು ಆರಂಭದಲ್ಲಿ ಸ್ವಲ್ಪ ನನ್ನನ್ನು ತುಂಬ ನೀನು ಹಮೀದ್ ದಳವಾಯಿ ಅಂತ ಹೇಳಿದವರು ಕೂಡ ಸ್ವಲ್ಪ ಕಮೆಂಟ್ ಮಾಡಿ ಶುರು ಮಾಡಿದ್ರು, ಇವರು ಹಿಂದಿನ ಹಾಗೆ ಇಲ್ಲ, ಬದಲಾಗಿದ್ದಾರೆ. ಯಾಕಂದರೆ ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಬ್ಬ ಮುಸ್ಲಿಂ ರ್ಯಾಷನಲ್ ಆಗುವುದು ಅಂತ ಹೇಳಿದರೆ ಹಿಂದೂ ಆಗುವುದು ಎಂಬ ಅರ್ಥದಲ್ಲೇ ಇವರು ಜನ ಸ್ವೀಕಾರ ಮಾಡ್ತಾರೆ. ಒಬ್ಬ ಮುಸ್ಲಿಂ ಮಸೀದಿಗೆ ಹೋಗುವುದಿಲ್ಲ ಅಂತ ಸಂತೋಷ ಪಡುವಂಥ ಅವನ ಗೆಳೆಯ ಹಿಂದೂ, ಅವನ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆದಾಗ ಅದರ ಪ್ರಸಾದ ತಂದು ಕೊಟ್ಟಾಗ ಬೇಡ ಅಂದರೆ ಇವನ ಬ್ಯಾರಿ ಬುದ್ಧಿ ಬಿಡುವುದಿಲ್ಲ ಅಂತಾರೆ. ಅಲ್ಲ, ಇದು ಸಾರ್ವತ್ರಿಕವಾಗಿ ಸತ್ಯ ಅಲ್ಲ, ಯಾಕಂದರೆ ಪ್ರಜ್ಞಾವಂತರು ಎಲ್ಲ ಜಾತಿಗಳಲ್ಲೂ ಇದ್ದಾರೆ, ಅವರ ಬಗ್ಗೆ ಹೇಳ್ತಾ ಇಲ್ಲ. ಒಂಥರ ಸಮೂಹದಲ್ಲಿ ಈ ಥರದ ಒಂದು ಆಪಾದನೆಗಳಿದೆ. ನಾನು ಹಾಗಾಗಿ ಏನು ಮಾಡಿದೆ ಅಂತ ಹೇಳಿದರೆ, ನನ್ನ ಎಲ್ಲ ಕಥೆಗಳಲ್ಲೂ ಇದರ ವಿರುದ್ಧ ನಾನು ಬರಿತಾ ಹೋದೆ. ಬೊಳುವಾರರು ಸುಮಾರು 4 ಕಥಾ ಸಂಕಲನಗಳನ್ನು ಪ್ರಕಟಪಡಿಸಿದ್ದಾರೆ. ಅತ್ತ ಇತ್ತಗಳ ಸುತ್ತಮುತ್ತ ಎನ್ನುವಂಥ ಅವರ ಮೊದಲನೇ ಸಂಕಲನ 1979ರಲ್ಲಿ ಪ್ರಕಟಗೊಂಡಿತು. ಆದರೆ ದೇವರುಗಳ ರಾಜ್ಯದಲ್ಲಿ ಪ್ರಕಟವಾದಾಗ, ಅಂದರೆ 1983ರ ಕಾಲಕ್ಕೆ ಅದು ಪ್ರಕಟವಾದಾಗಲೇ ಬೊಳುವಾರರು ಕನ್ನಡ ನಾಡಿನಲ್ಲಿ ಅತ್ಯಂತ ಪ್ರಮುಖ ಕಥೆಗಾರರಾಗಿ ಮೂಡಿಬಂದದ್ದು. ಆ ಕಥಾ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭ್ಯ ಆಯಿತು. ಅಂಕ ಎನ್ನುವಂಥದ್ದು ಅವರ 3ನೇ ಕಥಾ ಸಂಕಲನ. ಈ ಸಂಕಲನ 1986ರಲ್ಲಿ ಪ್ರಕಟಗೊಂಡಿತು. ಭಾರತೀಯ ಭಾಷಾ ಸಂಸ್ಥಾನ ಪ್ರಶಸ್ತಿಯನ್ನು ಕೂಡ ಆ ಸಂಕಲನ ಪಡೆದುಕೊಂಡಿತು. ಮೀನು ಮಾರುವವನು ಎನ್ನುವಂಥ ಒಂದು ಕಥೆಗೆ 1996ರಲ್ಲಿ ಅವರಿಗೆ ಕಥಾ ಪ್ರಶಸ್ತಿ ಕೂಡ ಲಭ್ಯ ಆಯಿತು. ಅವರ 4ನೇ ಕಥಾ ಸಂಕಲನ 1994ರಲ್ಲಿ ಆಕಾಶಕ್ಕೆ ನೀಲಿ ಪರದೆ ಎಂಬ ಹೆಸರಿನಲ್ಲಿ ಮೂಡಿಬಂತು. ಬೊಳುವಾರ ಕಥೆಗಳಲ್ಲಿ ಅತ್ಯಂತ ಮುಖ್ಯವಾಗಿ ಕಾಣಿಸುವಂಥ ಒಂದು ಗ್ರಾಮ ಇದೆ, ಮುತ್ತುಪ್ಪಾಡಿ ಎನ್ನುವಂಥ ಗ್ರಾಮ. ಆ ಗ್ರಾಮದ ಒಳಗಡೆ ಹೇಗೆ ಈ ಮಂದಿ ಎಲ್ಲರೂ ಕೂಡ ತಮ್ಮ ಜೀವನವನ್ನು ನಡೆಸ್ತಾರೆ ಎನ್ನುವುದನ್ನು ಆ ಗ್ರಾಮದ ಮೂಲಕ ಹೊಮ್ಮುವ ಹಾಗೆ ಮಾಡಿದ್ದಾರೆ. ಅದೊಂದು ಕೇಂದ್ರ, ಅವರ ಎಲ್ಲ ಕಥೆಗಳ ಮುಖ್ಯ ಕೇಂದ್ರ. ಆ ಬಿಂದುವಿನಿಂದ ಎಲ್ಲ ಕಥಾಪಾತ್ರಗಳು ಪ್ರಾರಂಭವಾಗ್ತದೆ. ಈ ಥರದಲ್ಲಿ ಒಂದೇ ಕೇಂದ್ರ ಬಿಂದುವಿನಿಂದ ಕಥಾಪಾತ್ರಗಳು ಪ್ರಾರಂಭವಾಗುವಂಥ ರೀತಿಯಲ್ಲಿ ಕಥೆಗಳನ್ನು ಬರೆದವರು ಬಹುಶಃ ಕನ್ನಡದಲ್ಲಿ ಅತ್ಯಂತ ವಿರಳ. ಮತ್ತು
ಅವರ ಸರಳತೆಯ ಮೂಲಕ ಅವರು ಕಥೆಯನ್ನ ಒಂದು ಗಾಢವಾದಂಥ ಸ್ಥಿತಿಗೆ ತಲುಪಿಸುವಂಥ ಒಂದು ಕ್ರಿಯೆಯನ್ನು ಅವರು ಏನು ತಮ್ಮ ಕಥೆಗಳ ಮೂಲಕ ಮಾಡ್ತಾರೆಯೋ ಆ ಒಂದು ವ್ಯವಸ್ಥೆ ಕೂಡ ಅತ್ಯಂತ ಅಪರೂಪದ್ದು. ಆ ಭಾಷೆ, ಆ ಶೈಲಿ ಅವರು ಬಳಸುವಂಥದ್ದು, ದಕ್ಷಿಣ ಕನ್ನಡಕ್ಕೆ ಪ್ರತ್ಯೇಕವಾದಂಥ ರೀತಿಯಲ್ಲಿ ಅವರು ಅದನ್ನು ಬರೆಯುವಂಥದ್ದು, ಅದೆಲ್ಲವೂ ಕೂಡ ಬಳುವಾರಿಗೆ ಸಂಬಂಧಪಟ್ಟ ಹಾಗೆ ಬಹಳ ವಿಶಿಷ್ಟವಾದದ್ದು. ಈ ಒಂದು ಪ್ರಸ್ತುತ ಕಪ್ಪು ಕಲ್ಲಿನ ಸೈತಾನ ಕಥೆಯ ಬಗ್ಗೆ ನಿರ್ದಿಷ್ಟವಾಗಿ ನನಗೆ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ನೆನಪಿದ್ದ ಹಾಗೇನೆ ಆ ಕಾಲದಲ್ಲಿ ದೇವರಾಜ್ ಅರಸು ಅವರ ಸರ್ಕಾರ ಇತ್ತು ಅಂತ ಕಾಣುತ್ತೆ. ಯಾವುದೋ ಒಂದು ದಿವಸ ಪೇಪರ್ಲಿ ಓದ್ದ ನೆನಪು, ಬಡ ಒಂದು ಮನೆಗೆ 3 ಸೇರೋ 6 ಸೇರೋ ಏನೋ ಅಕ್ಕಿಯನ್ನು ಸ್ವಲ್ಪ ಕಡಿಮೆ ಬೆಲೆಗೆ 1 ರೂಪಾಯಿಗೆ 2 ರೂಪಾಯಿಗೆ ಕೊಡ್ತೇವೆ ಅಂತ ಪೇಪರ್ಲಿ ಬಂದಿತ್ತು. ಅದೇ ಕಾಲದಲ್ಲಿ ನಮ್ಮೂರಿನ ಒಂದು ಮಸೀದಿಯಲ್ಲಿ ಒಂದೊಂದು ಮನೆಗೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮುಸ್ಲಿಮಿಗೂ ಒಂದು ಜಮಾತ್ ಅಂತ ಇರುತ್ತೆ. ಒಂದು ಮನೆಯಿಂದ 1 ತಿಂಗಳಿಗೆ 1 ಸೇರು ಅಕ್ಕಿ ಕಲೆಕ್ಟ್ ಮಾಡೋದು, ಅದೇ ಥರ 1 ರೂಪಾಯಿ ಕಲೆಕ್ಟ್ ಮಾಡುವಂಥ ಒಂದು ಕ್ರಮ ಇತ್ತು. ಅದು ಕ್ರಮ ಇವತ್ತು ಕೂಡ ಇದೆ. ಅದರ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಒಂದು ಕತೆ ಬರಲಿಕ್ಕೆ ಪ್ರಯತ್ನ ಪಟ್ಟೆ. ಏನಮ್ಮೋನ ಯಾಕೋ ಹಿಂಗೆ ಏದು ಉಸಿರು ಬಿಟ್ಕೊಂಡು ಬರ್ತಾ ಇದೀಯಾ? ಪೇಟೆಯಲ್ಲಿ ನೋಡು, ಸುಧಾರಿಸ್ಕೊಂಡು ನಿಧಾನವಾಗಿ ಹೇಳು. ಪೇಟೆಯಲ್ಲಿ ಚಂದ್ರು ಮಾತಾಡ್ಕೊತಾ ಇದ್ರು. 2 ರೂಪಾಯಿ 1 ಕೆಜಿ ಅಕ್ಕಿ ಅಂತೆ. 1 ರೂಪಾಯಿಗೆ 1 ಕೆಜಿ? ಏನ್ ಹುಡುಗಾಟ ಆಡ್ತೀಯಾ? ಸುಮ್ಮನಿರು. ಇಲ್ಲ ಅಮ್ಮ, ಏನಂತ? 2 ರೂಪಾಯಿಗೆ 1 ಕೆಜಿ ಅಕ್ಕಿ ಅಂತೆ. ಬಡವ್ರ ಮನೆಗೆ 20 ಕೆಜಿ ಅಕ್ಕಿ ಕೊಡ್ತಾರಂತೆ. ಹೌದಾ? ಅಯ್ಯೋ ಹುಚ್ಚ, ನಿನ್ನಷ್ಟು ವಯಸ್ಸು ನನಗಾಗಿದ್ರೆ 1 ಆಳಿಗೆ 1 ಸೇರು ಅಕ್ಕಿ ಅಂದ್ರೂ ನಾನು ನಂಬ್ತಾ ಇದ್ದೆ. ಈ ಕಾಲದಲ್ಲಿ 2 ರೂಪಾಯಿಗೆ 1 ಕಿಲೋ ಅಕ್ಕಿ ಅಂದ್ರೆ ಇದನ್ನ ಕೇಳಿದವರು ಹುಚ್ಚು ಅಂತಾರೆ. ಅದು ಎಷ್ಟಂತೆ? ತಿಂಗಳಿಗೆ 20 ಕೆಜಿ ಅಕ್ಕಿ, 1 ಮನೆಗೆ 20 ಕೆಜಿ ಅಕ್ಕಿ. ಅದು ತರ್ಬೇಕಷ್ಟೇ. ಹಾಗಾದ್ರೆ ನಾ ಹೇಳೋ ಸುಳ್ಳ? ನಾರಾಯಣನ ಸುಳ್ಳು ಹೇಳ್ತಾರ? ಇಡೀ ಬಿಡಿ ಬ್ರಾಂಚ್ಗೆ ಗೊತ್ತಾಗಿದೆ. ಬಡವ್ರ ಮನೆಗೆ 20 ಕೆಜಿ ಅಕ್ಕಿ ಕೊಡ್ತಾರಂತೆ. ಪಂಚಾಯತಿಯಿಂದ ಹೆಸರು ಬರ್ಕೊಂಡು ಹೋಗಕ್ಕೆ ಜನರು ಬರ್ತಾರಂತೆ. ಬೇಕಾದ್ರೆ ನಂಬಿ, ಬೇಡ ಅಂದ್ರೆ ಬಿಡಿ. ಏನು ಹೇಳ್ತಿದ್ದಾನೆ ಹುಡುಗ? ಇದ್ರೂ ಇರ್ಬೋದು ಅಮ್ಮ. ನಾ ವರ್ಷ ಓಟ್ ಕೊಡ್ತಿದ್ ಸರ್ಕಾರ ಹೋಗಿ ಈಗ ಹೊಸ ಸರ್ಕಾರ ಬಂದಿದ್ಯಂತೆ. ಅವ್ರ ಖುಷಿಲಿ ಹಂಚ್ತಿರ್ಬೋದು. ಅವ್ರಿಗೇನು ದುಡ್ಡಿಗೆ ಸಂಕಟವೇ? ಇದನ್ನ ನಂಬಕ್ಕೆ ಆಗ್ತಾ ಇಲ್ವಲ್ಲ. ಹಾ, ಇದೆಲ್ಲ ಯಾರು ಹೇಳಿದ್ರು ಮಗ? ಹೇಳು ಚಿನ್ನ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ಅಮ್ಮ. ಯಾ ಅಲ್ಲ, ಇವನು ಹೇಳಿದ ವಿಷಯ ನಿಜ ಆದ್ರೆ ಮುಂದಿನ ಉರುಸಿಗೆ ಮಸೀದಿಗೆ 2 ರೂಪಾಯಿ ಕಾಣಿಕೆ ಕೊಡ್ತೀನಿ. ಸಕೀನಾ, ಸಕೀನಾ, ನಿನ್ ಬುರ್ಕಾ ಒಂದಿಷ್ಟು ಕೊಡಮ್ಮ. ಬಿಡಿ ಬ್ರಾಂಚ್ ಹತ್ರ ಹೋಗಿ ಅದೇನು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ನೀನ್ಯಾಕೆ ಈ ಬಿಸಿಲಲ್ಲಿ ಹೋಗ್ಬೇಕು? ಹೋಗದೆ ಇದ್ರೆ ಅದು ಹೋಯ್ತು. ಎಲ್ಲ ನನ್ನ ಹಣೆ ಅದರ. ನಾನು ಒಬ್ಬ ಮಗನ ಹೆತ್ತೆ, ಅವನು ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಎಲ್ಲ ನನ್ನ ತಲೆ ಕಟ್ಟಿ ಬೊಂಬಾಯಿಗೆ ಹೋಗಿ ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿ 2 ವರ್ಷ ಆಯ್ತು. ಒಂದು ಕಾಗದ ಇಲ್ಲ, ಪತ್ರ ಇಲ್ಲ. ಈ ಗಂಡ ದಿಕ್ಕಿಲ್ಲದ ಮನೆಗೆ ನಾನೇ ತಾನೇ ಎಲ್ಲ ನೋಡ್ಕೋಬೇಕು. ತಗೊಳ್ಳಿ ಅಮ್ಮ. ಏ ಸಕೀನಾ, ನೋಡಿ ಇದು ಅರ್ಗೋಗ ಇದೆ. ಇದೊಂದಿಷ್ಟು ಸೂಜಿ ದಾರ ತಗೊಂಡು ಹೊಲಿಬಾರ್ದಾ? ಏನ್ ನಿನ್ ಗಂಡ ಓಡೋಗಿದಾನಲ್ಲ, ಹೊಸಾದು ತಗೊಂಡ್ ಬರ್ತಾನೆ ಅಂತ ಕಾಯ್ಕೊಂಡಿದ್ಯಾ? ಈ ಮೇಲೆ ಅಷ್ಟೊಂದು ಪುರ್ಸತ್ತನ್ನ ನೀನ್ ನಂಗೆ ಕೊಟ್ಟಿದ್ದೀರಾ? ನಾನೇ ತಿನ್ಕೊಂಡು ಕಾಚ್ ಹಚ್ಕೊಂಡು ಬಿದ್ಕೊಂಡಿಲ್ಲ. ಹಗ್ಲು ಒಂದೇ ರಾತ್ರಿಯಿಂದ ಕೆಲಸ ಮಾಡ್ತೀನಿ.
ನಂಗೆ ಬೆನ್ನು ತುರ್ಸ್ಕೊಳಕ್ ಒಂದು ಸಮಯ ಇಲ್ಲ. ಈ ಮನೇಲಿ ನೀವೆಲ್ಲ ಒಂದು, ನಾನ್ ಮಾತ್ರ ಬೇರೆ. ನಿಮ್ ಮಗ ಓಡ ಹೋಕೆ ನಾನೇ ಹೇಳಿದ್ದು. ನಿಮ್ಗಿರೋದು ಇದೊಂದು ಬುರ್ಕ ಅಷ್ಟೇ. ಇದನ್ನೇ ಹಾಕೊಂಡು ಎಲ್ಲರೂ ಆಸ್ಪತ್ರೆಗೆ ಉರ್ಸ್ಕೆ ಅಂತ ಹೋದ್ರೆ ಕಲ್ಲು ಮುಳುಗ್ ಸಿಕ್ಕಾಕೊಂಡು ಹರಿದೋಗೋದಿಲ್ಲೇನು? ನೀನು ಅಷ್ಟೆಲ್ಲ ಬಾಯ್ ಮಾಡ್ಬೇಡ. ಈ ಮನೇಲಿ ಕಾಲ್ ಚಾಚ್ಕೊಂಡು ಯಾರು ಕೂತಿಲ್ಲ. ಅಷ್ಟಕ್ಕೂ ಈ ಬುರ್ಕ ತಂದಿದ್ದು ನನ್ ತಮ್ಮ. ಇದ್ರ ಮೇಲೆ ಎಲ್ರಿಗೂ ಹಕ್ಕಿದೆ. ಹಕ್ಕಿದೆ ಅಂದ್ರೆ ಹಾಕೊಂಡು ತಿನ್ಬಿಡಿ. ನಾನೇನು ಹೋಗೋದು ಕಬರ್ ಗುಡ್ಡಿಗೆ ಮಾತ್ರ. ನನ್ಗೂ ನನ್ ಮಗಂಗೂ ಒಂದು ಶೆಲಿ ಪಾಸನ್ನ ಕೊಟ್ಬಿಡಿ. ಸಾಕು ಬಾಯಿ ಮುಚ್ಚಿರಿ. ನಾನ್ ಯಾವಾಗ ಸಾಯ್ತೀನಿ ಅಂತ ಅರ್ಕೆ ಹೊತ್ತಿದ್ದೀರಾ? ನನ್ ಕೈಲೇನು ಕೆಲಸ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಹತ್ತು ಬಿಟ್ರೆ ಎಲ್ಲ ಕೆಲಸ ಸಾಧಿಸ್ದಂಗ ಆಯ್ತಾ? ನಾನು ಕೊಡ್ತೇನೆ. ಏನು ಬೇಡ, ಹೋಗು. ಒಂದ್ ಮನೆಗೆ ಒಂದ್ ತಿಂಗಳಿಗೆ 20 ಕಿಲೋ ಅಕ್ಕಿ, 1 ಕಿಲೋಗೆ 2 ರೂಪಾಯಿ. 2 ರೂಪಾಯಾ? ನಮ್ಮ ಮನೆಗೆ ಜನ ಜಾಸ್ತಿ. ನನ್ನ ಮಗಳು ಸಾರಮ್ಮ, ಅವಳ ಮಕ್ಕಳು, ನನ್ನ ಸೊಸೆ, ಮೊಮ್ಮಕ್ಕಳು, ಹೆಚ್ಚಿಗೆ ಜನ ಅವ್ರೆ. ಹೆಚ್ಚಿಗೆ ಅಕ್ಕಿ ಕೊಡ್ತಾರಾ? ಒಂದ್ ಒಲೆಯಲ್ಲಿ ಅಡಿಗೆ ಮಾಡಿ ತಿನ್ನೋರೆಲ್ಲ ಒಂದ್ ಮನೆಯವರು ಅಂತ ಲೆಕ್ಕ. ಅಲ್ಲ ನಾರಾಯಣಣ್ಣ, ಒಬ್ಬರಿದ್ರು ಒಂದು ಮನೆ, 10 ಜನ ಇದ್ರು ಒಂದೇ ಮನೆನಾ? ಬಲೆ ಮುದುಕಿ ನೀನು. 10 ಜನ ಇದ್ರೆ 10 ಒಲೆ ಹಚ್ತೀಯ ನೀನು? ಇಲ್ವಲ್ಲ, ಒಂದೇ ಒಲೆ ತಾನೆ. ಒಂದ್ ಒಲೆಗೆ ಒಂದ್ ಮನೆ ಅಂತ ಲೆಕ್ಕ. ಒಂದ್ ಮನೆಗೆ 20 ಕೆಜಿ ಅಕ್ಕಿ. ಹೋಗ್ಲಿ ಬಿಡಿ. ಅಕ್ಕಿ ಯಾವಾಗ ಕೊಡ್ತಾರಂತೆ? ಕೊಡ್ತಾರೆ. ಮೊದಲು ಈ ಮುತ್ತುಪಾಡಿಲಿ ಎಷ್ಟು ಜನ ಬಡವರು ಇದ್ದಾರೆ ಅನ್ನೋದು ಲೆಕ್ಕ ಮಾಡಬೇಕು. ಲೆಕ್ಕ ಆದ್ಮೇಲೆ ಕೊಡೋದು. ಯಾರು ಲೆಕ್ಕ ಬರೀತಾರೆ? ಪಂಚಾಯತಿ ಆಫೀಸ್ನವರು. ನಾನು ಇವಾಗ್ಲೇ ಹೋಗಿ ಲೆಕ್ಕ ಬರ್ಸ್ಬಿಟ್ಟು ಬಂದ್ಬಿಡ್ಲಾ? ಹಂಗಾಗಲ್ಲ. ಈ ವಾರದಲ್ಲೇ ಪಂಚಾಯತಿ ಆಫೀಸ್ನವರು ನಿಮ್ ಜಾಗಕ್ಕೆ ಬಂದು ನಿಮ್ ಹೆಸರು ಬರ್ಕೊಂಡು ಹೋಗ್ತಾರೆ. ಹೆಸರು ಬರ್ಕೊಂಡು ಹೋದ್ಮೇಲೆ ನಿಮ್ಗೆ ಅಕ್ಕಿ ಕೊಡೋದು. ಫಾತುಮಾ, ಅವ್ರು ಬಂದಾಗ ನೀನ್ ಮನೆ ಬಿಟ್ಟು ಎಲ್ಲರೂ ಹೋಗಿಗೀಯ. ಮನೇಲೆ ಇದ್ದು ಅವ್ರು ಬಂದಾಗ ಹೆಸರು ಬರ್ಸು. ಅಯ್ಯೋ, ನಾನೆಲ್ಲಿ ಹೋಗ್ತೀನಿ ನಾರಾಯಣಣ್ಣ? ನಮ್ಮ ಅಪ್ಪದಿರು ಬರೋವರೆಗೂ ನಾ ಕಾಯ್ಕೊಂಡೇ ಇರ್ತೀನಿ. ಒಂದ್ ಒಲೆಗೆ ಒಂದ್ ಮನೆ ಅಂತ ಲೆಕ್ಕ. ಒಂದ್ ಮನೆಗೆ 20 ಕೆಜಿ ಅಕ್ಕಿ. ಮೂರ್ ಮನೆ ಮಾಡೋದಾ? ನಾನಂತೂ ಬೇರೆ ಹೋಗಲ್ಲಪ್ಪ. ಬೇರೆ ಹೋಗೋದು ಅಂದ್ರೆ ಅದಲ್ಲ ಕಣೆ, ಸುಮ್ಮನೆ ಪಂಚಾಯತಿಯವ್ರು ಬಂದಾಗ ನಮ್ದು 3 ಮನೆ ಇದೆ, 3 ಒಲೆ ಊಡಿದ್ದೀವಿ ಅಂತ ಹೇಳಿ ತಲಾ 20-20 ಕೆಜಿ ಅಕ್ಕಿ ತಗೊಳಕ್ಕೆ ಅಷ್ಟೇ. ಚೆನ್ನಾಗಿದೆ. 3 ಮನೆಯಿಂದ 60 ಕೆಜಿ ಅಕ್ಕಿ. ಅದಕ್ಕೆ ಕಣೋ 3 ಗುಡ್ಸಲ್ ತೋರಿಸ್ಬೇಕಾಗಿದೆ. ಸಖಿನತ್ತೆ ನನ್ ಜೊತೆ ಬರೋದಾದ್ರೆ ಕುಂಟ್ಲು ಕಾಡಿಂದ ತುಂಬಿದ್ರು ನಾನ್ ತರ್ತೀನಿ. ಉಮ್ಮ, ಇಲ್ಲೋಡು, ನನ್ ಕಾಲಲ್ಲಿ ಗೆಜ್ಜೆ ಇದೆಯಲ್ಲ, ಇದನ್ನ ಸಂಕಪ್ ಶೆಟ್ಟಿ ಹೆಂಡತಿ ಹತ್ರ ಅಡ ಇಟ್ರೆ 50 ರೂಪಾಯಿ ಸಿಗುತ್ತೆ. ಇದನ್ನ ಮನೆ ಕಟ್ಟೋ ಖರ್ಚಿಗೆ ಉಪಯೋಗಿಸ್ಕೋಬಹುದು. ಬಚ್ಚಲ್ಗೆ ಅಂತ ಅಡ್ಡ ಕಟ್ಟೋ ತಡ್ಕೆನ್ ಬಿಚ್ಚಿ ಅದ್ರಲ್ಲಿ ಮಾರ್ ಕಟ್ಟಿ ಅದ್ರ ಮೇಲೆ ಒಂದ್ 50 ಸೋಗೆ ಹಾಕಿದ್ರೆ ಪಕ್ಕದಲ್ಲಿ ಇನ್ನೊಂದು ಗುಡಿಸ್ಲಾಗುತ್ತೆ. ನಾನು ಒಲೆ ಹಾಕ್ತೀನಿ, ಅವ್ರು ಬರೋ ಸಮಯಕ್ಕೆ ಸರಿಯಾಗಿ ಒಲೆ ಉರಿ ಹಾಕಿದ್ರೆ ಆಯ್ತು. ಅಕ್ಕಪಕ್ಕದವ್ರು ಯಾರಾದ್ರೂ ಕೇಳಿದ್ರೆ ಮಳೆ ಬಂದ್ರೆ ಸೋರ್ತಾ ಇತ್ತು ಅಂತ ಹೇಳಿ ಅದಕ್ಕೆ ಇನ್ನೊಂದು ಹಾಕೊಂಡಿದ್ದೀವಿ ಅಂತ ಹೇಳಿದ್ರೆ ಆಯ್ತು. ಅದ್ರಮ್ಮ, ನಿನ್ ಬಾಯಿ ಮೊದ್ಲೇ ಸರಿ ಇಲ್ಲ. ಅವರು ಇವ್ರು ಕೇಳಿದ್ರೆ ಬಾಯಿ ಬಿಟ್ಟಿಯಾ ಜೋಕೆ? ಹ್ಞೂ ಕಣ್ಲಾ, ಹಂಗೇನಾದ್ರೂ ಮಾಡಿದ್ಯಾ? ಮಸೀದಿಯಾನೆಗೂ ಹೇಳಲ್ಲಪ್ಪ.
ಸಾರಮ್ಮ, ಅದು ನಿಮ್ದು ಮನೆ. ಸಕ್ಕಿನ, ಇದು ನಿಮ್ದು, ಅದು ನಮ್ದು ಮನೆ. ಎಲ್ಲ ಬನ್ನಿ, ಇವಾಗ ಅಲ್ಲೇ ಇದ್ದಾನೆ. ಬಾ ಬಾರಮ್ಮ, ಬಾರೋ. ಯಾರು? ಅದೇ ಪಂಚಾಯತ್ ಅವರು. ಎಲ್ಲಿ ಬಿಡ್ತಾವ್ರೆ? ಗುಡ್ಡಿರ್ತಾವ. ಹೌದಾ? ಹೋಗು ಹೋಗು. ಸಕಿನಾ, ಸಾರಮ್ಮ, ಬನ್ನಿ ಇಲ್ಲಿ. ಪಂಚಾಯಿತಿ ಅವ್ರು ಬರ್ತಾ ಇದಾರಂತೆ. ಸಕಿನಾ, ನೀನು ಬಲಗಡೆ ಗುಡ್ಸಲ್ಗೋಗು. ಸಾರಮ್ಮ, ನೀನು ಆ ಪಕ್ಕದಲ್ಲಿರೋ ಗುಡ್ಸಲ್ಗೋಗಿ ಒಲೆ ಹಚ್ಚಿ ಒಲೆ ಮೇಲೆ ನೀರಿಟ್ಟಿರು. ನೀವ್ಯಾರು ಈಚೆ ಬರಬೇಡಿ. ಆ ಪಂಚಾಯಿತಿ ಅವ್ರ ಹತ್ರ ಮಾತಾಡಿ ಹೆಸರು ಬರೆಸ್ತೀನಿ. ಹಾ, ಸಲಾಮ್. ಅಸ್ಸಲಾಂ ವಲೈಕುಂ. ಎಲ್ಲ ಆರೋಗ್ಯನ ಮನೇಲಿ? ಅಲ್ಲ ಅನ್ನದಯ್ಯ. ಮಗ ಮನೇಲಿ ಇದ್ದಾನ? ಮಗನ, ನನ್ನ ಸೊಸೆ 6 ತಿಂಗಳ ಬಸರಿಲಿ ಬೊಂಬಾಯಿಗೆ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದವನು 1 ಪೈಸಾ ಕಳಿಸ್ಲಿಲ್ಲ. ಹೊಟ್ಟೆ ಪಾಡಿದೆಯಲ್ಲ, ಆ ಮನೇಲಿ ನನ್ನ ಸೊಸೆ ಬೀಡಿ ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾಳೆ. ಅಲ್ಲ ಕರೆಯೋವರೆಗೂ ನಾವು ಬದುಕಿರ್ಲೇಬೇಕಲ್ಲ. ಎಲ್ಲ ಅಲ್ಲಾಹನ ಆಟ ಬೇಬಿ. ಏನು ಮನೆ ಹೊಸದಾಗಿ ಕಾಣಿಸ್ತಾ ಇದೆ? ಏನಾದ್ರು ವಿಶೇಷನಾ? ನಮ್ಮನೇಲಿ ಎಂತ ವಿಶೇಷ? ಮಳೆ ಬಂದ್ರೆ ಸೋರೋದು, ಅದಕ್ಕೆ 3 ಮನೆಯವರು ಪಾಲ್ ಮಾಡ್ಕೊಂಡು ಸೋಗೆ ಒದಿಸ್ಕೊಂಡಿದ್ದೀವಿ ಅಷ್ಟೇ. ಓಹೋ, ಇಲ್ಲಿ 3 ಮನೆ ಉಂಟಾ? ಅಲ್ಲ ಮಗ, ಈ ಕಾಲದಲ್ಲಿ ಎಲ್ಲಿ ತಾಯಿ ಮಕ್ಕಳ ಸಂಬಂಧ? ಆ ಮನೆಯಲ್ಲಿ ನನ್ನ ಸೊಸೆ ಮೊಮ್ಮಗ ಅಲ್ಲಿದ್ದಾರೆ. ಅದೇ ಗಂಡ ಬಿಟ್ಟೋಳು ನನ್ನ ಮಗಳು. ಗಂಡ ಓಡಿಸ್ತಾ ಅಂತ ನಾನು ಓಡ್ಸಕ್ಕಾಗ್ತದ? ನನ್ನ ಮಗಳು ಅವಳ ಮಗ ಆ ಮನೇಲಿದ್ದಾರೆ, ನಾನು ಇಲ್ಲಿದ್ದೀನಿ. 3 ಜನನು ಬೇರೆ ಬೇರೆನೇ ಅಡಿಗೆ ಮಾಡ್ಕೊಳ್ಳೋದು. ನೀವು ಬೇಕಾದ್ರೆ ಒಳಗಡೆ ಒಲೆ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಿ. ಛೇ, ಎಂತ ಮಾತಾಡ್ತೀರಿ? ನಾನು ಯಾಕೆ ಪರೀಕ್ಷೆ ಮಾಡಬೇಕು? ಬದುಕಿರೋ ತನಕ ಯಾ ಅಲ್ಲ ಅಂತ ಜೀವನ ನಡೆಸಿದ್ರೆ ಆಯ್ತು. ಅಲ್ಲ, ನಾವು ಹೋಗ್ಬೇಕಾದ್ರೆ ಇದನ್ನೆಲ್ಲ ಏನು ಹೊತ್ಕೊಂಡ ಹೋಗ್ತೀವಿ? ಬೇಟ ಕರೀಮ್, ಇವರದು 3 ಮನೆ ಇದೆಯಂತೆ, 3 ಡಬ್ಬ ಕೊಡು. ಡಬ್ಬ? ಹಾ, ನಮ್ಮ ಜಾತಿ ದಿಕ್ಕಿಲ್ದ ಹುಡುಗರಿಗೆ
ಒಂದು ಯತೀಮ್ ಖಾನ ಕಟ್ಟಿಸ್ಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಜಾತಿ ದಿಕ್ಕಿಲ್ದ ಹುಡುಗರು ಬೀದಿಲಿ ಬೀಳೋದು ಅಂದರೆ ನಮಗೆಲ್ಲ ನಾಚಿಕೆ ಸಂಗತಿ ಅಲ್ವಾ? ಅದಕ್ಕೆ ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲದೆ ಎಲ್ಲರೂ ದಾನ ಮಾಡಿ ಪುಣ್ಯ ಕಟ್ಕೋಬೇಕು ಅನ್ನೋದೇ ನಮ್ಮ ಆಸೆ. ದಾನ ಅಂತಂದ್ರೆ 100,000 ಏನಲ್ಲ, ಈ ಡಬ್ಬದಲ್ಲಿ 10 ಪೈಸಾ, ದಿನಕ್ಕೆ 10 ಪೈಸಾ ಹಾಕಿದ್ರಾಯ್ತು, ಯಾರಿಗೂ ಭಾರ ಆಗಲ್ಲ. ಹಾಗಾದ್ರೆ ನೀವು ತನಿಖೆಗೆ ಬಂದರಲ್ವಾ? ಎಂತ ತನಿಖೆ? ಅದೇನೋ ಬಡವ್ರ ಮನೆ ತನಿಖೆ ಮಾಡಿ ಬಂದು ಹೆಸರು ಬರ್ಕೊಂಡು ಹೋಗ್ತಾರೆ ಅಂತ ನಾರಾಯಣಣ್ಣ ಹೇಳಿದ್ರಲ್ಲ. ಒಂದು ಮನೆಗೆ 20 kg ಅಕ್ಕಿ ಕೊಡ್ತಾರಂತಲ್ಲ. ಏನ್ ಹಾಗಂದ್ರೆ? ಮೌಲ್ಯವರೇ, ಈ ಕರಾಮತ್ತೆಲ್ಲ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ನೀವು ಯಾವತ್ತಾರು ದುಡ್ಡು ಕೊಟ್ಟು ಅಕ್ಕಿ ತಂದದ್ದುಂಟಾ? ದಿವಸ ಬೆಂದ ಅನ್ನ ನಿಮ್ಮ ಕಾಲು ಬುಡಕ್ಕೆ ಬಂದು ಬೀಳುತ್ತೆ. ನಮ್ಮ ಸರ್ಕಾರದವ್ರು ಇದಾರಲ್ಲ, ಅವರು 1 kgಗೆ 2 ರೂಪಾಯಿನಂಗೆ ಕೊಡ್ತಾ ಇದಾರಂತೆ. ಒಂದು ಮನೆಗೆ ಒಂದು ತಿಂಗಳಿಗೆ 20 kg. ಅದ್ರ ಸಲುವಾಗಿ ನಾವು ಸರ್ವೆ ಮಾಡಕ್ ಬಂದಿದೀವಿ ಅಂತ ಈ ಪಾತುಮ್ಮ ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ? ಹ್ಞೂ ಮಗ, ವಾರದ ಹಿಂದೆನೆ ಬರ್ತಾರೆ ಅಂತ ನಾರಾಯಣಣ್ಣ ಹೇಳಿದ್ರು. ವಾರದಿಂದ ಕಾಯ್ತಾನೇ ಇದ್ದೀವಿ, ಬರ್ಲೇ ಇಲ್ಲ. ಅವ್ರು ನಿನ್ಗೆ ಗುರ್ತಿದ್ದಾರೆ ಮಗ? ಗುರ್ತೇನೂ ಇಲ್ಲ, ಅವ್ರು ಸಿಕ್ಕಾಗ ಹೇಳ್ತೀನಿ. ಗುಡ್ಡದ ಬುಡದಲ್ಲಿ ನಮ್ಮವ್ರದೇ 3 ಮನೆ ಇದೆ ಅಂತ. ನಿಮ್ಮಂಥವ್ರಿಗೆ ಇಷ್ಟು ಸಹಾಯ ಮಾಡಿದೆ ಮತ್ತಾರು ಮಾಡ್ಬೇಕು ಹೇಳಿ? ನೋಡಿ, ಇದರಲ್ಲಿ ದಿವಸ 10 ಪೈಸಾ ಹಾಕಿ 1 ತಿಂಗಳಿಗೆ 3 ರೂಪಾಯಿ ಆಯಿತು. ನಮ್ಮ ಮೌಲ್ಯವ್ರು ಹೇಳ್ದಂಗೆ ಇದು ಅನಾಥ ಮಕ್ಕಳ ಸಲುವಾಗಿ ಯತೀಮ್ ಖಾನಕ್ಕೆ ಕೊಡ್ತಾರೋ ನೀವು ದಾನ. ತಿಂಗಳಿಗೆ ಒಂದ್ಸಾರಿ ಮಸೀದಿ ಕಡೆ ಜನ ಬಂದು ಇದನ್ನು ಕೊಂಡೊಯ್ತಾರೆ. ಆಮೇಲೆ ಬಂದಾಗ ನೀವು ರಸೀದಿ ಕೇಳ್ಪಡೀರಿ. ಯಾತಕ್ಕೆ ಅಂದರೆ ಅಲ್ಲಾಹನ ಹೆಸರಿನಲ್ಲಿ ಮೋಸ ನಡಿಬಾರ್ದಲ್ಲ, ಅದಕ್ಕೆ. ಮಸೀದಿಗೆ ವಂತಿಗೆ ಅಂತ ತಿಂಗಳಿಗೆ 1 ರೂಪಾಯಿ ಕೊಡ್ತಾ ಇದ್ದೀವಲ್ಲ? ಇದು ಜಮಾತಿನ ವಂತಿಗೆ ಕಟ್ತಾ ಇರೋದು, ಇದು ಯತೀಮ್ ಖಾನ ಕಟ್ಟಡದ ಸಹಾಯಕ್ಕೆ ಅಂತ. ಅಲ್ಲ ಮೌಲ್ಯವರೇ, ಇಲ್ಲಿ ನಮ್ಮವ್ರದ್ದು 3 ಮನೆ ಇದ್ರು ವಂತಿಗೆ ಮಾತ್ರ ಒಂದೇ ಮನೆದು ಬರ್ತಿದೆಯಲ್ಲ, ಹೇಗೆ? ನೋಡಿ, ನಮ್ಮ ಲೆಕ್ಕದಲ್ಲಿ ಇಲ್ಲಿ ತನಕ ಇದ್ದಿದ್ದು ಒಂದೇ ಮನೆ. ನಮ್ಗೆ ಈಗ ತಾನೇ ತಿಳಿತು 3 ಮನೆ ಇದೆ ಇವ್ರದು ಅಂತ. ನೋಡು ಫಾತುಮ್ಮ, ಇಷ್ಟು ದಿವಸ ನೀನು ಕೊಡ್ತಾ ಇದ್ದಿದ್ದು 1 ರೂಪಾಯಿ. ಇನ್ಮೇಲೆ ನೀನ್ ಕಡೆಯಿಂದ ತಿಂಗಳ ವಂತಿಗೆಗೆ 3 ರೂಪಾಯಿ ಬರಬೇಕು. ನಾವೇನು ಬರ್ತೀವಿ. ಸಲಾಮ್ ಅಲೈಕುಂ. ಅಸ್ಸಲಾಮು ಅಲೈಕುಂ. ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.